ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ಇದು ನಾವು ಟ್ರಿಪ್ಗೆ ಹೋಗಿರೋ ಅಂತಹ ವಿಡಿಯೋ. ಸೊ ನನಗೆ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಈ ವಿಡಿಯೋ ಹಾಕೋಕ್ಕಾಗಿಲ್ಲ. ಸುಮಾರು ದಿನಗಳಾಗೋಯಿತು, ಹಾಕೋಕ್ಕೆ ಆಗಿಲ್ಲ. ಸ್ವಲ್ಪ ಇವಾಗ ಬೆಟರ್ ಆಗಿದ್ದೀನಿ, ಹಾಗಾಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಇದು ನಾವು ನಮ್ಮ ಅಮ್ಮನ ಮನೆಗೆ ಹೋದಾಗ ಹಾಗೆ ಟ್ರಿಪ್ಗೆ ಹೋಗೋಕ್ಕೆ ಅಂತ ಇದೆಲ್ಲ ಪ್ಯಾಕಿಂಗ್ ಮಾಡಿಟ್ಟಿದ್ದೀವಿ. ಹಾಗೆ ಗಾಡಿ ಬಂದಿತ್ತು. ಸೊ ಹಾಗೆ ಪೂಜೆ ಮಾಡಿಬಿಟ್ಟು ಹೊರಡೋಣ ಅಂತ ಹೇಳಿ ಮಾರ್ನಿಂಗೇ 6 o'clockಗೆ ಹೋಗಬೇಕು ಅಂದ್ಕೊಂಡಿದ್ವಿ. ಸ್ವಲ್ಪ ಲೇಟ್ ಆಯಿತು. ಸ್ವಲ್ಪ ಬರೋರೆಲ್ಲ ಕರೆಕ್ಟಾಗಿ ಬಂದಿರಲಿಲ್ಲ ಆ ಟೈಮಲ್ಲಿ, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಸೊ ಲೇಟಾಗಿ ಹೊರಟ್ವಿ. ಹೋಗೋದಾರೆಲ್ಲ ಏನಾದರೂ ನೋಡ್ಕೊಂಡು ಹೋಗೋಣ, ಇಲ್ಲಾಂದರೆ ಡೈರೆಕ್ಟಾಗಿ ಒಂದು ಪ್ಲೇಸ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಹೀಗೆ ಪೂಜೆ ಮಾಡಿಬಿಟ್ಟು ನಾನು ಎಲ್ಲರೂ ಹೊರಡುವಾಗ ಫಸ್ಟ್ ಪೂಜೆ ಮಾಡಿ ಹೊರಡೋದು ಒಳ್ಳೆಯದು. ಹಾಗಾಗಿ ನಾನು ಗಾಡಿಗೆ ಪೂಜೆ ಮಾಡಿ ಹೊರಡ್ತಾ ಇದ್ದೀವಿ. ತುಂಬ ದಿನದಿಂದ ವೀಡಿಯೋಗಳು ಹಾಕಿಲ್ಲ, ಸಾರಿ. ಯಾರಿಗಾದ್ರೂ ಏನಾದರೂ ಯಾಕೆ ವೀಡಿಯೋಗಳು ಹಾಕಿಲ್ಲ ಅನ್ನೋರು ಕೆಲವು ಜನ ಇರ್ತಾರೆ. ಸೊ ಹಾಗಾಗಿ ಇಷ್ಟು ದಿನ ವೀಡಿಯೋ ಮಾಡಿ ಹಾಕೋಕ್ಕಾಗಿಲ್ಲ, ಸಾರಿ. ಸೊ ಈಗಲೂ ಕೂಡ ಸ್ವಲ್ಪ ದಿನ ವೀಡಿಯೋಗಳು ಹಾಕೋಕ್ಕಾಗಲ್ಲ, ಹಾಗಾಗಿ ಸೊ ಇರೋ ವೀಡಿಯೋನೇ ಹಾಕ್ತಾಯಿದ್ದೀನಿ. ಈಗೆಲ್ಲರೂ ಹೊರಡ್ತಾ ಇದ್ದೀವಿ. ಎಲ್ಲ ಟಾಟಾ ಬಾಯ್ ಬಾಯ್ ಮಾಡ್ತಾ ಇದ್ದಾರೆ. ಫಸ್ಟ್ ಜಾಗ ಎಲ್ಲ ಕೂತ್ಕೊಂಡ್ವಿ. ಇನ್ನು ಎಲ್ಲೆಲ್ಲಿ ಕೂತ್ಕೋಬೇಕು ಅಂತ ಇನ್ನು ಯಾರು ಸರಿಯಾಗಿ ಅಡ್ಜಸ್ಟ್ ಮಾಡಿ ಕೂತಿಲ್ಲ, ಸುಮ್ಮನೆ ಕೂರಬೇಕು ಅಂತ ಕೂತಿದ್ದಾರೆ ಎಲ್ಲರೂ. ಆಮೇಲೆ ಮತ್ತೆ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲ ಕೂತ್ಕೊಂಡಿದ್ದಾರೆ. ನಾವು ನೋಡಿ ಅಕ್ಕ ತಂಗಿರು 3 ಜನ ಲೈನಾಗಿ ಕೂತಿದ್ವಿ. ಸೊ ಆಮೇಲೆ ಮತ್ತೆ ಸ್ವಲ್ಪ ಜಾಗಗಳೆಲ್ಲ ಚೇಂಜ್ ಮಾಡಿಕೊಂಡು ಆಮೇಲೆ ಸೀಟ್ಗಳು ಕರೆಕ್ಟಾಗಿ ನೋಡಿಕೊಂಡು ಕೂತ್ಕೊಂಡ್ವಿ. ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಟೈಮ್ ಆಯಿತು. ಇಲ್ಲೊಂದು ಕಡೆ ಬ್ರೇಕ್ಫಾಸ್ಟ್ ನಿಲ್ಲಿಸಿದ್ದೀವಿ. ಸೊ ಬೆಳಗ್ಗೆನೇ ಇನ್ನು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ, ಹಾಗೆ ನಮ್ಮ ಜೊತೇಲಿ ಬಂದಿರೋಂಥ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್, ಅವ್ರ ಮಗುಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು. ಸ್ವಲ್ಪ ಅವಳಿಗೆ ಬೆಳಗ್ಗೆನೇ ಮಾರ್ನಿಂಗಲ್ಲೇ ಅವಳಿಗೆ ಸ್ವಲ್ಪ ಹುಷಾರಿರಲಿಲ್ಲ ಸ್ವಲ್ಪ, ಹಾಗಾಗಿ ಸ್ವಲ್ಪ ಆಮೇಲೆ ಸ್ವಲ್ಪ ಮೆಡಿಸಿನ್ ಎಲ್ಲ ತೊಗೊಂಡ್ಮೇಲೆ ಸ್ವಲ್ಪ ಸೆಟ್ ಆದಳು, ಅದೇ ಖುಷಿ ಆಯಿತು. ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ಗೆಲ್ಲ ಹಿಡಿತಾ ಇದ್ದಾರೆ. ನಾವು ಮನೆಯಿಂದಲೇ ಬ್ರೇಕ್ಫಾಸ್ಟ್ ಎಲ್ಲ ತೊಗೊಂಡು ಬಂದಿದ್ವಿ. ಎಲ್ಲರೂ ಅಲ್ಲೊಂದು ಚಾಪೆ ಹಾಕ್ಕೊಂಡು ಅಲ್ಲೇ ಬ್ರೇಕ್ಫಾಸ್ಟ್ಗೆ ಬೆಳಗ್ಗೆ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಮುಗೀತು. ಈಗ ಹೊರಡೋಣ, ಟೈಮ್ ಆಗಿಬಿಡುತ್ತೆ. ಹಾಗೆ ಹೋಗ್ತಾ ಅಂತೂ ನೇಚರ್ ತುಂಬ ಚೆನ್ನಾಗಿತ್ತು, ಬ್ಯೂಟಿಫುಲ್ ಆಗಿರುತ್ತೆ ಪ್ಲೇಸ್ ಮಾತ್ರ ನೋಡ್ತಾ ಇರುವಾಗ. ಸೊ ನಾವು ಹೋಗಿರೋಂಥ ಪ್ಲೇಸ್ಗೆ ಮತ್ತೆ ಹೋಗ್ತಾ ಇದ್ದೀವಿ. ಅಂದರೆ ನಮ್ಗೆ ಆ ಪ್ಲೇಸ್ ತುಂಬಾ ಇಷ್ಟ ಆಯಿತು. ಈ ಸಮ್ಮರ್ ಟೈಮಿಗೆ ಅದಂತೂ ತುಂಬ ಎಂಜಾಯ್ಮೆಂಟ್ ಆಗಿರೋ ಅಂಥ ಒಂದು ಪ್ಲೇಸು. ನೀರಲ್ಲಿ ಆಡೋದೇ ಆಗಿರ್ಬೋದು, ಅಲ್ಲಿ ರೆಸಾರ್ಟ್ಸ್ ಆಗಿರ್ಬೋದು, ನಮ್ಗೆ ತುಂಬಾ ಇಷ್ಟ. ಹಾಗಾಗಿ ಈ ಸರಿ ನೋಡೋಣ ಬೇರೆ ರೆಸಾರ್ಟ್ ಕೂಡ ಅಂತ ಹೇಳಿ ಒಂದು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಇದು ಕಿಂಗ್ಫಿಶರ್ ರೆಸಾರ್ಟ್ ಅಂತ ಹೇಳಿಬಿಟ್ಟು ನಾವು ಹೋಗಿದ್ದು ಫಸ್ಟ್. ಅಲ್ಲಿ ಸ್ವಲ್ಪ ನಮಗೆ ಓಕೆ ಅನ್ನಿಸ್ತು, ಬಟ್ ನೋಡಿದ ತಕ್ಷಣವೇ ಓಕೆ ಅನ್ನಿಸ್ತು. ಸೊ ನಾವು ಹೋಗಿದ ತಕ್ಷಣವೇ ಇನ್ನು ಲೇಟಾಗಿ ಹೋಗಿದ್ವಿ ಅನ್ನೋ ಕಾರಣಕ್ಕೆ ಡೈರೆಕ್ಟಾಗಿ ನಾವು ಏನನ್ನೂ ಸರಿಯಾಗಿ ನೋಡಿಲ್ಲ, ರೂಮನ್ನು ನೋಡಿಬಿಟ್ಟು ಡೈರೆಕ್ಟಾಗಿ ನಾವು ಬ್ರೇಕ್ಫಾಸ್ಟ್ಗೆ ಹೋಗೋಣ ಅಂತ, ಅಂದರೆ ಮಧ್ಯಾಹ್ನನೇ ಆಗೋಗಿತ್ತು ನಾವು ಹೋಗೋ ಅಷ್ಟರಲ್ಲಿ. ಸೊ ಮಧ್ಯಾಹ್ನ ಊಟ ಮಾಡ್ಕೊಂಬಿಡೋಣ ಅಂತ ಹೇಳಿ ಊಟಕ್ಕೆ ಹೋದ್ವಿ. ಸೊ ರೂಮನ್ನು ನೋಡ್ಕೊಂಡ್ವಿ, ಲಗೇಜ್ ಎಲ್ಲ ಇಟ್ಬಿಟ್ಟು ಆಮೇಲೆ ಊಟಕ್ಕೆ ಬಂದ್ವಿ. ಸೊ ಎಲ್ಲರೂ ಊಟ ಮುಗಿಸ್ಕೊಂಡ್ವಿ. ಆಮೇಲೆ ರೆಸಾರ್ಟ್ ಫುಲ್ಲು ರೌಂಡ್ ಹಾಕಿದ್ವಿ. ನೋಡಿದ್ರೆ ಮೇಂಟೆನೆನ್ಸೇ ಇರಲಿಲ್ಲ. ಸೊ ಊಟ ಅಂತೂ ಚೆನ್ನಾಗಿತ್ತು, ಓಕೆ. ರೆಸಾರ್ಟ್ ಫುಲ್ ನೋಡಿದ್ರೆ ಆಮೇಲೆ ಮೇಂಟೆನೆನ್ಸ್ ಸರಿಯಾಗಿರಲಿಲ್ಲ. ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಪಾಚಿ ಎಲ್ಲ ಕಟ್ಟಿತ್ತು. ಸೊ ಮಕ್ಕಳೆಲ್ಲ ಸ್ನಾನ ಮಾಡೋದು ಹೇಗೆ, ನಾವೆಲ್ಲ ಮಾಡೋದು ಹೇಗೆ, ಅದರಲ್ಲಿ ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳಿಬಿಟ್ಟು ಬೇಡ ಅಂತ ಹೇಳಿ ಸೊ ಅಲ್ಲಿಂದ ಅಮೌಂಟ್ ನಾವು ಏನು ಊಟಕ್ಕೆ ಅಂತ ಪೇ ಮಾಡಿದ್ವಿ ಅದೆಲ್ಲ ಸ್ವಲ್ಪ ಮೈನಸ್ ಮಾಡಿಬಿಟ್ಟು ಊಟದ ಮಾತ್ರ ಮೈನಸ್ ಮಾಡಿಬಿಟ್ಟು ಸೊ ಅಲ್ಲಿಂದ ನಾವು ಬೇರೆ ರೆಸಾರ್ಟ್ಗೆ, ನಾವು ಗೊತ್ತಿರೋ ರೆಸಾರ್ಟ್ಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಸೊ ಅಲ್ಲಿಂದ ಮತ್ತೆ ನಾವು ನಮಗೆ ಗೊತ್ತಿರೋ ಅಂತಹ ರೆಸಾರ್ಟ್ಗೆ ಬಂದ್ವಿ. ನಮ್ಗೆ ಅಲ್ಲೊಂದು ಕಂಫರ್ಟ್ ಫೀಲ್ ಇರುತ್ತೆ, ಯಾಕೆಂದರೆ ಲಾಸ್ಟ್ ಇಯರ್ ಕೂಡ ನಾವು ಅಲ್ಲೇ ಹೋಗಿದ್ವಿ, ಮತ್ತು ಈ ವರ್ಷ ಕೂಡ ಅಲ್ಲಿಗೆ ಬಂದ್ವಿ ನಾವು. ಸೊ ಅಷ್ಟರಲ್ಲಿ ನಮಗೆ ನೈಟ್ ಡಿನ್ನರ್ ರೆಡಿ ಆಗಿತ್ತು. ಸೊ ಚಪಾತಿ ಹಾಗೆ ವೆಜಿಟೇಬಲ್ಸ್ ಗ್ರೇವಿ ಹಾಗೆ ಒಂದು ಗೀ ರೈಸ್ ಮಾಡಿದರು.
ಹಾಗೆ ವೈಟ್ ರೈಸು, ಹಾಗೆ ಒಂದು ದಾಲ್ ಮಾಡಿದ್ರು, ಹಾಗೆ ಒಂದು ಆನಿಯನ್ಸ್ ಇದೆ ನಮಗೆ. ಹಾಗೆ ಒಂದು ನಾನ್ ವೆಜ್ ಕರಿ ಕೂಡ ಇರುತ್ತೆ. ನಾನ್ ವೆಜ್ ತಿನ್ನೋರು ನಾನ್ ವೆಜ್ ತಿನ್ಬೋದು, ವೆಜ್ ತಿನ್ನೋರು ವೆಜ್ ತಿನ್ಬೋದು. ಸೊ ನಮಗೆ ಇಲ್ಲಿ ಬಂದ ತಕ್ಷಣ ಒಂದು ಕಂಫರ್ಟ್ ಫೀಲ್ ಆಯಿತು. ಯಾಕೆಂದರೆ ನಮ್ಗೆ ಗೊತ್ತಿರೋ ರೆಸಾರ್ಟು, ಆಮೇಲೆ ಜನ ತುಂಬ ಇರ್ತಾರೆ, ಒಂದು ಕಂಫರ್ಟ್ ಆಗಿರುತ್ತೆ ಅಂತ ಹೇಳಿ. ಆಮೇಲೆ ಈ ರೆಸಾರ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಯಾರಿಗಾದರೂ ಈ ರೆಸಾರ್ಟ್ಗೆ ಹೋಗಬೇಕು ಅಂದರೆ ಇದ್ರ ಮೇಲೆ ನಾನು ನಂಬರ್ ಕೊಟ್ಟಿರ್ತೀನಿ, ಯಾರಾದರೂ ಹೋಗಬೇಕಿದ್ರೆ ಹೋಗ್ಬಿಟ್ಟು ಬನ್ನಿ. ತುಂಬಾ ಒಳ್ಳೆ ರೆಸಾರ್ಟು, ಹಾಗೆ ಚೆನ್ನಾಗಿ ಕೂಡ ಮೇಂಟೆನೆನ್ಸ್ ಇದೆ. ಊಟ ತಿಂಡಿಯಲ್ಲೂ ಕೂಡ ಯಾವುದೇ ಕಾಂಪ್ರಮೈಸ್ ಇಲ್ಲ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಕಸ್ಟಮರ್ಸ್ ಯಾರೇ ಇರಲಿ. ನಾವು ಹೋಗಿರೋ ಅಂತಹ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಯಾವುದೇ ರೀತಿ ಕೇಳಿದ್ರು ಕೂಡ ಇಲ್ಲ ಅನ್ನೋದಿಲ್ಲ. ಯಾವುದೇ ರೀತಿ ಅವ್ರ ರೂಲ್ಸ್ ಏನಿದೆಯೋ ಅದು ಕರೆಕ್ಟಾಗಿ ಫಾಲೋ ಮಾಡಿ ಎಲ್ಲರಿಗೂ ಒಳ್ಳೆ ಏನಂತಾರೆ, ನಮಗೆಲ್ಲರಿಗೂ ಹೋಗಿರೋರಿಗೆ ಯಾರಿಗೂ ಡಿಸಪಾಯಿಂಟ್ ಆಗದೇ ಇರೋ ರೀತಿ ನಮ್ಗೆ ಯಾವ ಟೈಮಿಂಗ್ ಫೈರ್ ಕ್ಯಾಂಪ್ ಎಲ್ಲ ಹಾಕ್ಕೊಟ್ರು. ಹಾಗೆ ಊಟದಲ್ಲಿ ಏನಾದ್ರು ಬೇಕು ಅಂದರೆ ಕೇಳಿದ್ರು ಮಾಡಿಕೊಡ್ತಾರೆ. ಅದಕ್ಕೆ ಚಾರ್ಜಸ್ ಆಗುತ್ತೆ. ಸೊ ಫೈರ್ ಕ್ಯಾಂಪಲ್ಲಿ ಕೂಡ ನಮ್ಗೆ ನೈಟಲ್ಲಿ ಮಳೆ ಬಂದಿಲ್ಲ. ಸೊ ಈವ್ನಿಂಗು ಹೋಗಿದ್ದ ದಿನ ಮಳೆ ಇರಲಿಲ್ಲ, ನೆಕ್ಸ್ಟ್ ಡೇ ಅಂತೂ ಸ್ವಲ್ಪ ಮಳೆ ಬಂತು. ಮಳೆ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ, ಮಳೆ ಬಂತು, ತುಂಬಾ ಖುಷಿ ಆಯಿತು. ಸೊ ಏನೇನು ಗೇಮೆಲ್ಲ ಆಡಿದ್ವಿ ಅಂತ ಕೂಡ ನಾನು ಫುಲ್ ವೀಡಿಯೋ ಒಂದು ಮಾಡಿ ಹಾಕ್ತೀನಿ. ಡ್ಯಾನ್ಸ್ ಮಾಡ್ರು ಅಂದರೆ ಇವರೆಲ್ಲ ಸುಮ್ಮನೆ ರೌಂಡ್ ಆಗ್ತಾಯಿದ್ದಾರೆ. ಒಟ್ಟಿನಲ್ಲಿ ನಾವು ಹೋಗಿದ್ದು ಬಂದಿದ್ದು ಜರ್ನಿ ಇದು ವಿಡಿಯೋ ಆಗಿರುತ್ತೆ. ಸೊ ನಿಮ್ಗೆ ಯಾರಿಗಾರು ದಾಂಡೇಳಿಯಲ್ಲಿ ಹೋದಾಗ ಈ ರೆಸಾರ್ಟ್ಗೆ ವಿಸಿಟ್ ಮಾಡಬೇಕು ಅನ್ನೋಂಗಿದ್ರೆ ನಾನು ಇಲ್ಲಿ ನಂಬರ್ ಕೂಡ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಕೋಬೋದು ನೀವು. ತುಂಬಾ ಚೆನ್ನಾಗಿದೆ ರೆಸಾರ್ಟ್ ಕೂಡ. ಹಾಗೆ ರೂಮ್ಸ್ ಆಗಿರ್ಬೋದು ಎಲ್ಲದೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದು ನೈಟು ತೆಗೆದಿರೋ ಅಂತಹ ವಿಡಿಯೋ. ಇದು ನಾವಿರೋ ಅಂತಹ ರೂಮು. 4 ಬೆಡ್ ಇದೆ ಒಂದೇ ರೂಮಲ್ಲಿ. ಒಂದೊಂದು ರೂಮಲ್ಲಿ 4 ಬೆಡ್ ಇದೆ. ನಮಗೆ 2 ರೂಮ್ ಆ್ಯಕ್ಚುಲಿ ಕೊಟ್ಟಿದ್ದರು, ಹಾಗಾಗಿ ನಾವು ಒಂದು ರೂಮಲ್ಲೇ ಬಿಡು ಇನ್ನು ಪರವಾಗಿಲ್ಲ ಅಂತ ಒಂದು ರೂಮಲ್ಲೇ ಇದ್ವಿ. ರೆಡಿ ಆಗಿಬಿಟ್ವಿ. ಮಾರ್ನಿಂಗ್ ರೆಡಿಯಾಗಿ ಇವಾಗ ಬ್ರೇಕ್ಫಾಸ್ಟ್ಗೆ ಹೋಗಿ ಆಮೇಲೆ ರಿವರ್ ಆ್ಯಕ್ಟಿವ್ ಹೋಗೋಣ. ಎಲ್ಲರೂ ರೆಡಿ ಆಗಿದ್ದಾರೆ ರೂಮಲ್ಲಿ. ಹೋಗಿ ಮಾಡೋ ಹಾಕೊಂಬಿಟ್ಟು ನಾನು ತೆಗೆಯೋದೇ ಇಲ್ಲ. ಈಗ ಆ್ಯಕ್ಟಿವಿಟೀಸ್ಗೆ ಹೋಗೋಣ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿತ್ತು. ಇವಾಗ ಹೋಗಿ ಸ್ವಲ್ಪ ಆ್ಯಕ್ಟಿವಿಟೀಸ್ ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆಲ್ಲ ರಿಟರ್ನ್ ಬಂದು ಲಂಚ್ ಟೈಮ್ ಇರುತ್ತೆ. ಎಲ್ಲರೂ ರೆಡಿಯಾಗಿ ಇವಾಗ ಹೊರಡ್ತಾ ಇದ್ದೀವಿ. ಸೊ ಲಾಸ್ಟ್ ಇಯರ್ ಬಂದಿದ್ದ ರೆಸಾರ್ಟ್ಗೆ ಬಂದಿದ್ವಿ, ಯಾಕೆಂದರೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಸ್ವಲ್ಪ, ಹಾಗಾಗಿ ಅದೇ ರೆಸಾರ್ಟ್ಗೆ ಬಂದಿದ್ವಿ. ಎಷ್ಟು ಮಿನಿಟ್ ಅಷ್ಟೇ ಅಪ್ಪ, ಯಾಕೆ ಓಕೆ ಬಾಯ್.